सिद्ध्यर्थं पूर्वक अस्मिन् शुभदिवसे मम आराध्य देवता ग्राम देवता देवीरम्मा देविनः प्रतिष्ठा आदौ ब्रह्मकलश प्रतिष्ठा द्वादश वर्धन्त्योत्सव निमित्त ब्रह्मकुंभाभिषेक कार्य अंगभूत मम सर्वे कुटुंब क्षेम धैर्य अभय विजय आयुः आरोग्य महदैश्वर्य प्राप्त्यर्थं नव जनित आपत्रय निवारण पूर्वक आगामी संचित सकल निवारण पूर्वक अस्मिन् देवीरम्मा देविनः क्षेत्र सर्वतोमुख अभिवृद्धि प्राप्त्यर्थं पूर्वक गंगा भवानी आशीर्वाद सिद्ध्यर्थं पूर्वक देवीरम्मा देविनः ब्रह्मकुंभाभिषेक महोत्सव पूजा
ಫಲ ಪ್ರಸಾದ ಸಿದ್ವಾರ ಬ್ರಹ್ಮ ಕುಂಭಾಭಿಷೇಕ ಕಾರ್ಯ ಅಂಗಭೂತ ಅಸ್ಮಿನ್ ಶುಭ ದಿವಸೆ ಕಲಶಾರಾಧನಾ ಕಾಲೇ ಅಂಬಾ ಭವಾನಿ ಗಂಗಾ ದೇವತಾ ಭಕ್ತಿಪೂರ್ವಕ ಪೂಜಾಂ ಕರಿಷ್ಯೆ. ಶಂಕರತೋಷಿಣಿ ಗಿಲ್ವಿ ಶಮೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ. ಯಾವ ತಾಯಿ ಜಗನ್ಮಾತೆ ಅಪ್ಪರೇ ರುದ್ರ ಮಹಾದೇವ ದೇವ ಡಮರು ಡಮರು ಡಮ ಶಾಕಿನಿ ಡಾಕಿಣಿ ಇಂಡ ಮೋಳಗಳ ಕಾಳಿ ಕಟ 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 ರುಂಡ ಧಾರಿಣಿ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ವಾದ್ಯ ವೈಭವಗಳನ್ನ ಮನಕರಗದೆ ಮನಬಳಲದೆ ಲಿಂಗ 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 ಎಂಬೆರಡಕ್ಷರದಲ್ಲಿ ಬಲ್ಲರೆ ಎಂತುಂಡು ಸಿಂಹಾಸನ ಶ್ರೀ ಶೈಲ ಸೂರ್ಯ ಸಿಂಹಾಸನ ಒಂದೇ 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 ತಾಯಿ ಜಗನ್ಮಾತೆ ನೆಲೆಸಿರುವ ದೇವತೆಯಾದಂತಹ ನಾಡಿಗೊಬ್ಬಳು ಅಣ್ಣಮ್ಮ, ಊರಿಗೊಬ್ಬಳು
ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲರೆ ಬಲರೆ ಬಲ್ಬರೆ 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 ಬಲರೆ ಬಲ್ಬಲರೆ 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 ರುದ್ರ ವೀರಭದ್ರ 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 ಎಂದೆನ್ನುವ ಕೂಗಿಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತಿ ಅಪ್ಪಳೆಂಬುದಾಗಿ ಬಿಂಡಿಗ ದೇವಿರಮ್ಮ ಮಾತಾಕ್ಕೆ ಬಿಂಡಿಗ ದೇವಿರಮ್ಮ ಮಾತಾಕ್ಕೆ ಬಿಂಡಿಗ ದೇವಿರಮ್ಮ ಮಾತಾಕ್ಕೆ ಬಲರೇ ರುದ್ರ ವಾದ್ಯ ವೈಭವಗಳನ್ನ ಎಂದು ಅಧಿಕ ಗುರು ಎಂದರೆ ಕೇವಲ ಅಕ್ಷರಗಳಲ್ಲ. ಗುಹೆಯಲ್ಲಿದ್ದವನನ್ನ ವಿದ್ಯೆಯನ್ನು ಅನುಮತಿ ಮಾಡಿ ಬೆಳಕಿನೆಡೆಗೆ ರೂಢಿಸುವವನೇ ಗುರು. ಅಂತಹ ಗುರುವೀರಭದ್ರೇಶ್ವರನನ್ನ ನೆನೆಯುತ್ತಾ ಈ ಪವಿತ್ರವಾದ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರಿಗೂ ಬಲವಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ. ಬಲರೇ ಅಪ್ಪರೇ ರುದ್ರ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ
ಕಿರೀಟಂ ಕುಂಡಲಾಕಾರಂ ನಮ್ಮ ಸಚಂಡಿಕ ಪಂಚಮ ಬಿಂದು ಸಂಯುಕ್ತ ಓಂಕಾರ ರೂಪಂ ಶಿವ ಮಹಾದೇವಾಯ ಧೀಮಹಿ ತನ್ನೋ ರುದ್ರಪುರುಷೋದಯ ಜ್ಯೋತಿರ್ಲಿಂಗಗಳಾಗಿ ನೆಲೆಸಿರುವ ಪಾರ್ವತಿ ಪರಮೇಶ್ವರನ ನಿಯುಕ್ತ ಓಂಕಾರ ಬಿಂದುವಾದಂತಹ ಓಂಕಾರ ಅಭಿನಯ ವೇದ ಮಾನವ ಧರ್ಮಕ್ಕೆ ಮಾನವ ನಿವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿಯೇ ಕಂಠ ಕುಟುಂಬಿನಿ ಭೂರಿ ಪದೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಕ್ಷಕ ವರ್ತಿನಿ ಶೈಲಸುತೆ ಶಮೋಷಿಣಿ ಸಿಂಧು ಸುತಿ ಮೈ ಮೇಲೆ ಯಶ್ವದಾರ ಜಡಿವಾರವಿಲ್ಲದಿದ್ದರು ನಾಲಿಗೆಯ ಮೇಲೆ ಮೂಗುದಾರ ಇರಬೇಕು ಆಗಬಾರದು. ಈ ಪವಿತ್ರವಾದ ಶಿವ ದಿವಸವಿದ್ದು ತಾಯಿ ಜಗನ್ಮಾತೆ ಬಿಂಡಿಗಾ ದೇವಿ ನಮ್ಮನ್ನು ನಡೆಯುತ್ತಾ ಬಸವಯ್ಯ ಉಜ್ಜಯಿನಿಯ ಗೋತ್ರ ಪುರುಷನಂದೇಶ ನಂಬಿಯಂತೆಂದೊಡೆ ಸಂತೋಷ ನಂಬಿ ಬಂದಂತಹ ಭಕ್ತರ ಬಾಳಿಗೆ ನಂದಾದೀಪ ನಂದೇಶ ಅಂತಹ ನಂದೇಶ್ವರನ ಸ್ಮರಿಸುತ್ತಾ ತಾಯಿ ಜಗನ್ಮಾತೆಯನ್ನ ಮತ್ತೊಂದು ರಾಗ ತಾಳದಲ್ಲಿ ಸ್ಮರಿಸೋಣ. ಮೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನತೆ ಗಿರಿವರವಿಂದ್ಯ ಶ್ರೀರೋಗಿ ನಿವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ
ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवर वर्षिणि दुर्धर धर्षिणि दुर्मुखमर्षिणि हर्षरते त्रिभुवन शुम्भनिशुम्भमहाहवतर्कितभूतपिशाचरते जय जय हे महिषासुरमर्दिनि रम्यकपर्दिनि शैलसुते धनुरनुषङ्गरनक्षणसङ्गपरिस्फुरदङ्गनषत्कटके कनकपृशङ्कपृषत्कनिशङ्कर सद्भटशृङ्गहतावटुके कृतचतुरङ्गबलर्षितिरङ्ग
शैलसुते जय जय हे महिषासुरमर्दिनि रम्यकपर्दि शैलसुते. ಧನ್ಯವಾದಗಳು. ಈಗ ಶ್ರೀಯನ್ನಿ ದೇವಿಯನ್ನಿ ಎಂಬ ಭಕ್ತಿಗೀತೆಯನ್ನು ಹಾಡಲು ಬರೆದಿದ್ದಾನೆ ಭರತ್. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾವು ಪೂಜಿಸುವ ಬನ್ನಿ. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾವು ಪೂಜಿಸುವ ಬನ್ನಿ. ಪಾಹಿಯನ್ನಿ ಮಾತೆಯನ್ನಿ ಪರಮೇಶ್ವರಿಯನ್ನಿ ಪಾಹಿಯನ್ನಿ ಮಾತೆಯನ್ನಿ ಪರಮೇಶ್ವರಿಯನ್ನಿ ಉತ್ತಮೋತ್ತಮ ಗುರಿಯನ್ನು ಸಾಧಿಸಿ ಮುಕ್ತಿ ಕಾಣ ಬನ್ನಿ. ಉತ್ತಮೋತ್ತಮ ಗುರಿಯನ್ನು ಸಾಧಿಸಿ ಮುಕ್ತಿ ಕಾಣ ಬನ್ನಿ. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾ ಪೂಜಿಸುವ ಬನ್ನಿ. ಅನ್ನಪೂರ್ಣೆ ಆದಿಶಕ್ತಿ ಈಶ್ವರಿ ಬಾಯನ್ನಿ ಅನ್ನಪೂರ್ಣೆ ಆದಿಶಕ್ತಿ ಈಶ್ವರಿ ಬಾಯನ್ನಿ ಭಕ್ತಿಯಿಂದಲೇ ಪಾದವ ತೊಳೆದು ಪೂಜಿಸುವ ಬನ್ನಿ. ಭಕ್ತಿಯಿಂದಲೇ ಪಾದವ ತೊಳೆದು ಪೂಜಿಸುವ ಬನ್ನಿ. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾವು ಪೂಜಿಸುವ ಬನ್ನಿ. ಉಮಾ ಮಹೇಶ್ವರಿ ಉದ್ದಂಡೇಶ್ವರಿ ಓಂಕಾರಿಯನ್ನಿ ಉಮಾ ಮಹೇಶ್ವರಿ ಉದ್ದಂಡೇಶ್ವರಿ ಓಂಕಾರಿಯನ್ನಿ ತಾಯಿಯ ನಾಮವ ಜಪಿಸುತ್ತ ನಾವು ಕೊಂಡಾಡುವ ಬನ್ನಿ. ತಾಯಿಯ ನಾಮವ ಜಪಿಸುತ್ತ ನಾವು ಕೊಂಡಾಡುವ ಬನ್ನಿ. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾವು ಪೂಜಿಸುವ ಬನ್ನಿ. ಶ್ರೀಯನ್ನಿ ದೇವಿಯನ್ನಿ ಶ್ರೀದೇವಿಯನ್ನಿ ಸಲ್ಲಲಿತಾಂಬೆ ಬಂದಿಹಳು ನಾವು ಪೂಜಿಸುವ ಬನ್ನಿ. ನಾವು ಸೇವಿಸುವ ಬನ್ನಿ. ನಾವು ಪೂಜಿಸುವ ಬನ್ನಿ. ಅದ್ಭುತವಾಗಿ ಶ್ರೀಯನ್ನಿ ದೇವಿಯನ್ನಿ ಎಂಬ ಭಕ್ತಿಗೀತೆಯನ್ನು ಹಾಡಿದ ಭರತ್ ಈತನಿಗೆ ಧನ್ಯವಾದಗಳು. ಈಗ ನಲಿದಾಡೆ ಎನ್ನ ನಾಲಿಗೆಯ ಮೇಲೆ ಈ ಗೀತೆಯನ್ನು ಕೇಳೋಣ ಭರತ್ ಮತ್ತು ಭಾಗ್ಯ ಮತ್ತು ತಂಡದವರಿಂದ.
ನಮಿಸುವೆ ತಾಯೇ ಕರುನಾಡ ದೇವಿ, ತಾಯಿ ಜಗನ್ಮಾತೆ ದೇವಿ ರಮತಾಯೇ ಅಮ್ಮ ದೇವರಮ್ಮ. ನಮಿಸುವೆನು ತಾಯೇ ಕರುನಾಡ ದೇವಿ, ತಾಯಿ ಜಗನ್ಮಾತೆ ದೇವಿ ರಮದೇವಿ, ಭಕ್ತರ ಸಲಹುವ ಶಕ್ತಿ ಮಾತೆ, ಭಕ್ತರ ಸಲಹುವ ಶಕ್ತಿ ಮಾತೆ, ಮಲ್ಲೆನಳ್ಳಿ ಗ್ರಾಮದ ದೇವಿ ರಮತಾಯೇ ನಮಿಸುವೆನು ತಾಯೇ ಕರುನಾಡ ದೇವಿ, ತಾಯಿ ಜಗನ್ಮಾತೆ ದೇವಿ ರಮದೇವಿ. ಮಲ್ಲೆನಳ್ಳಿ ಗ್ರಾಮವು ನಿನ್ನ ಸನ್ನಿಧಾನ, ಭಕ್ತರಿಗದುವೆ ವರದಾನ. ಮಲ್ಲೆನಳ್ಳಿ ಗ್ರಾಮವು ನಿನ್ನ ಸನ್ನಿಧಾನ, ಭಕ್ತರಿಗದುವೆ ವರದಾನ. ಶ್ರೀ ಸಾಮಾನ್ಯರ ಸನ್ನಿಧಿ ತಾಣ, ಶ್ರೀ ಸಾಮಾನ್ಯರ ಸನ್ನಿಧಿ ತಾಣ, ಭಕ್ತರಿಗಿದುವೆ ವರದಾನ. ನಮಿಸುವೆನು ತಾಯೇ ಮಲ್ಲೆನಳ್ಳಿ ತಾಯೇ, ತಾಯಿ ಜಗನ್ಮಾತೆ ದೇವಿ ರಮದೇವಿ. ಅಜ್ಞಾನ ಅಂಧಕಾರ ಅಳಿಸಲು ಬಾರಮ್ಮ, ಸುಜ್ಞಾನದ ಬೆಳಕ ಹರಿಸಿ ಪೊರೆಯಮ್ಮ. ಅಜ್ಞಾನ ಅಂಧಕಾರ
ಅಳಿಸಲು ಬಾರಮ್ಮ ಸುಜ್ಞಾನದ ಬೆಳಕ ಹರಿಸಿ ಪೊರೆಯಮ್ಮ ಮನಸ್ಸಿನ ಮಲಿನವ ತೊಳೆಯುವ ತಾಯೇ ದೇವಿರಮ್ಮ ಅಮ್ಮ ನಮ್ಮನ್ನು ಕಾಪಾಡಮ್ಮ ಅಮ್ಮ ಅಮ್ಮ ಮನಸ್ಸಿನ ಮಲಿನವ ತೊಳೆಯುವ ತಾಯೇ ಮನಸ್ಸಿನ ಮಲಿನವ ತೊಳೆಯುವ ತಾಯೇ ದೇವಿರಮ್ಮ ದೇವಿ ಎಲ್ಲರ ಕಾಯೇ ದೇವಿರಮ್ಮ ತಾಯೇ ಎಲ್ಲರ ಕಾಯೇ ನಮಿಸುವೆನು ತಾಯೇ ಕರುನಾಡ ದೇವಿ ತಾಯಿ ಜಗನ್ಮಾತೆ ದೇವಿರಮ್ಮ ತಾಯೇ ನಮಿಸುವೆನು ತಾಯೇ ನಮಿಸುವೆನು ತಾಯೇ ತಾಯೇ ಅಮ್ಮ ದೇವಿರಮ್ಮ ಎಲ್ಲರ ಕಾಯೇ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯಶವಾಗಿತ್ತು ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಕಾಯವದಣಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂದೆಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಎನ್ನ ಕಾಯವ ದಣಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂದೆಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬದಿ ಸರಾಗವ ಹಾಡಯ್ಯ ಪುರದಲತ್ತೆ ಬಾಗಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಹೆಳವನ ಮಡೆಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಡೆಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಡೆಯ ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಡೆಯ ತಂದೆ
ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ, ಮಾತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತತ್ತ ನೋಡಿದರತ್ತತ್ತ ನೀನೇ ದೇವ, ನೀನೇ ದೇವ, ಸಕಲ ವಿಸ್ತಾರದಾರು ನೀನೇ ದೇವ, ನೀನೇ ದೇವ. ವಿಶ್ವತಚ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ ದೇವ, ದೇವಾ ಕೂಡಲ ಸಂಗಮ ದೇವ, 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 ಕೂಡಲ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮಾಡುವುದು, ಪೂಜಾ ಕಾರ್ಯಗಳನ್ನು ಮಾಡುವುದು, ಹಬ್ಬ ಹರಿದಿನಗಳನ್ನು ಆಚರಿಸುವುದು, ಮಂತ್ರಗಳನ್ನು ಹೇಳುವುದು, ಭಜನೆ ಮಾಡುವುದು, ಜಪ ಅನುಷ್ಠಾನಗಳನ್ನು ಮಾಡುವುದು, ಗಂಧ ತಿಲಕ ಹಚ್ಚಿಕೊಳ್ಳುವುದು ಮಾತ್ರವಲ್ಲ, ಈಗಿನ ಕಾಲಮಾನದಲ್ಲಿ ಧರ್ಮದ ವಿರುದ್ಧ ಅಪಮಾನ ಅವಹೇಳನ ಮಾಡುವವರ ಧ್ವನಿಯನ್ನಡಗಿಸುವುದು ಒಂದು ಧರ್ಮವೇ. ಕೇವಲ ಉಸಿರಾಡುವುದನ್ನು ನಿಲ್ಲಿಸಿರದಷ್ಟೇ ಸತ್ತ ಎಂದಲ್ಲ, ತನ್ನ ರಾಷ್ಟ್ರ ಮತ್ತು ಧರ್ಮದ ಮೇಲೆ ದಾಳಿ ನಡೆಯುವುದನ್ನು ಕಂಡರೂ ಕಾಣದಂತೆ ಮೌನವಾಗಿರುವವನು ಸತ್ತಂತೆಯೇ ಅಂತ ಮಾತನ್ನು ಹೇಳ್ತಾ ಇವರ ಒಂದು ಪರಿಚಯವನ್ನು ಮಾಡ್ಕೊಳ್ಬೇಕು ಅಂತೇಳಿ ಪ್ರಕಾಶ್ ವೈಎಂ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ. ಈ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿ 5 ದಿನಗಳಾಗಿ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಜಗನ್ಮಾತೆ ದೇವಿರಮ್ಮನ ಪಾದಗಳಿಗೆ ವಂದಿಸುತ್ತಾ, ಆದಿ ಅಂತ್ಯಗಳೆರಡು ಸೃಷ್ಟಿಯ ನಿಯಮಗಳು. ಪ್ರಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಿಖರತೆ ನಿರ್ದಿಷ್ಟತೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಆದರೆ ಅಂತ್ಯಕ್ಕೆ ಮಾತ್ರ ಎಲ್ಲರೂ ಕೇಳುವುದು ಸುಖಾಂತ್ಯ ನೀಡಿದರೆ ಸಾಕೆಂದು. ಈ ಸುಖಾಂತ್ಯ ನಿನಗೆ ಬೇಕು ಎಂದರೆ ನೆನ್ನೆಯನ್ನು ನೀನು ಬಿಟ್ಟು ಬಿಡಲೇಬೇಕು, ಅದನ್ನು ಬಿಟ್ಟು ಮುಂದೆ ಸಾಗಬೇಕು. ಅದನ್ನು ನಾಳೆಗೂ ತೆಗೆದುಕೊಂಡು ಹೋದರೆ ಅನಗತ್ಯವಾಗಿ ಅದರ ಹೊರೆಯನ್ನು ಹೊರಬೇಕಾಗುತ್ತದೆ. ಮುಂದೆ ಮುಂದೆ ಸಾಗುವಾಗ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ನನ್ನ ಹೃದಯವು ಸ್ಪಷ್ಟವಾಗಿದ್ದಾಗ ನನ್ನೊಳಗಿನ ಗುಣಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನನ್ನ ಮನಸ್ಸು ಆತ್ಮದೊಂದಿಗೆ ಜೋಡಿಸಿದಾಗ ನಾನು ಪರಿಶುದ್ಧನಾಗಿರುತ್ತೇನೆ. ನನ್ನ ಅಂತರ್ದೃಷ್ಟಿ ಶುದ್ಧವಾಗಿ ಶಕ್ತಿಯುತವಾಗಿದ್ದಾಗ ಮಾತ್ರ ನನ್ನ ಬಾಹ್ಯ ದೃಷ್ಟಿಯಲ್ಲಿ ಸತ್ಯಾಸತ್ಯತೆ ಅರಿಯಲು ಸಾಧ್ಯ. ಆಗ ಮಾತ್ರ ನನ್ನ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯ. ಕೇವಲ ಬಾಹ್ಯ ಜಗತ್ತನ್ನು ನೋಡಿದಾಕ್ಷಣ ನಾನು ಶಕ್ತಿಶಾಲಿಯಾಗಿ ಹೊರಹೊಮ್ಮಲು ಸಾಧ್ಯವಿಲ್ಲ. ನನ್ನ ಅಂತರ್ದೃಷ್ಟಿಯು ಶಕ್ತಿಯುತವಾಗಿರಬೇಕು. ಆತ್ಮೀಯರೇ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಅಂತರ್ದೃಷ್ಟಿಯಲ್ಲಿ ಶಕ್ತಿಯುತರಂತಾಗಿರುವಂಥವರು. ನಾನು ಇಂದು ಈ ವೇದಿಕೆ ಮೇಲೆ ನಾವೆಲ್ಲ ಹೆಮ್ಮೆ ಪಡುವಂತಹ ಒಂದು ಸಂಸ್ಥೆಯ ಪರಿಚಯವನ್ನು ಮಾಡಿಕೊಡಲು ಹರ್ಷಿಸುತ್ತೇನೆ. ಕೇವಲ ನಮ್ಮ ಜಿಲ್ಲೆಗೆ ಸೀಮಿತವಾಗಿರದೆ ಹಾಸನ, ಶಿವಮೊಗ್ಗ, ಕೊಡಗು, ಮೈಸೂರು, ಮಂಡ್ಯ ಹೀಗೆ ನಾನಾ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಅಗತ್ಯವುಳ್ಳವರಿಗೆ ಜೀವನ ಕಟ್ಟಿಕೊಳ್ಳಲು ಪ್ರಾರಂಭಿಕ ಅಡಿಗಲ್ಲುಗಳ ಭದ್ರ ಬುನಾದಿ ಹಾಕಿಕೊಳ್ಳುತ್ತಿರುವ ಸಂಸ್ಥೆಯೇ ಆಶಾಕಿರಣ ಅಂಧ ಮಕ್ಕಳ ಶಾಲೆ. ಚಿಕ್ಕಮಗಳೂರಿನ ಕೆಂಪನಹಳ್ಳಿಯಲ್ಲಿರುವ ಈ ಶಾಲೆ 40%ಕ್ಕಿಂತ ಹೆಚ್ಚು ಅಂಧತ್ವ ಹೊಂದಿರುವ ಮಕ್ಕಳಿಗೆ ಇದು ಹೆಸರಿಗೆ ತಕ್ಕಂತೆ ಆಶಾಕಿರಣವೇ ಆಗಿದೆ. ವಾಸ್ತವದಲ್ಲಿ ನಮ್ಮ ಬಾಳಿನ ಗುರಿ ದೃಷ್ಟಿರಹಿತರ ಸೇವೆಗೆ ಎಂಬ ಸಂಕಲ್ಪದೊಂದಿಗೆ ಹೆಸರಾದ ಶ್ರೀಯುತ ಮಕ್ಕಳ ತಜ್ಞರು ಆಗಿರುವಂಥ ಡಾಕ್ಟರ್ JP ಕೃಷ್ಣೇಗೌಡ ಅವರ ನೇತೃತ್ವದ ಆಡಳಿತ ಮಂಡಳಿಯ ಸಾರಥ್ಯದಲ್ಲಿ ಸುಂದರ ರಮಣೀಯ ಪರಿಸರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಂದು ವೇದಿಕೆಯ ಮೇಲೆ ಈ ಧೀಮಂತ ವ್ಯಕ್ತಿ ಆಸೀನರಾಗಿದ್ದಾರೆ. ಅವರಿಗೆ ದೇವಿರಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಎಲ್ಲರ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಅಂಧತ್ವ ಹೊಂದಿದ ಬಡ ಮಕ್ಕಳಿಗೆ ವಸತಿ ಸಹಿತ ಶಿಕ್ಷಣ ಸಂಸ್ಥೆಯಾಗಿದ್ದು 1990ರಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಕೇವಲ ಶಿಕ್ಷಣವಷ್ಟೇ ಅಲ್ಲ, ಜೀವನೋಪಾಯಕ್ಕೆ ಸೂಕ್ತ ತರಬೇತಿ ಹಾಗೂ ಇವರನ್ನು ಸತ್ಪ್ರಜೆಗಳನ್ನಾಗಿ ಸಮಾಜಕ್ಕೆ ಗೌರವಯುತವಾದ ಬದುಕನ್ನು ಬಾಳುವಂತಹ ಕೊಡುಗೆಯನ್ನು ನೀಡುತ್ತಿದೆ.
ಈ ಸಂಸ್ಥೆ ಸರ್ಕಾರಿ ಅನುದಾನವಷ್ಟೇ ಅಲ್ಲದೆ ದಾನಿಗಳ ನೆರವಿನಿಂದ ಸುಮಾರು 2.12 ಎಕರೆ ವಿಸ್ತೀರ್ಣದಲ್ಲಿದ್ದು ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಹೊಂದಿದೆ. ಪೂರ್ವಕ್ಕೆ 106 ಮೈಲಿಯಷ್ಟು ಸುಂದರವಾದ ರಮಣೀಯ ನೋಟ, ಪಶ್ಚಿಮಕ್ಕೆ ಸಸ್ಯ ಸಿರಿಯ ಸೊಬಗಿನಿಂದ ಕಂಗೊಳಿಸುವ ರತ್ನಗಿರಿ ಬೆಟ್ಟ, ಉತ್ತರಕ್ಕೆ ಸಹ್ಯಾದ್ರಿ ಬೆಟ್ಟದ ಸಾಲು, ದಕ್ಷಿಣಕ್ಕೆ ಸುಂದರ ನಗರಿ ಚಿಕ್ಕಮಗಳೂರಿನ ಜಿಲ್ಲೆಯ ಕೇಂದ್ರ, ಎತ್ತ ಕಣ್ಣಾಡಿಸರು ಕಣ್ಮಣ ಸೆಳೆಯುವ ಕಾಫಿ ತೋಟಗಳ ರಮಣೀಯತೆಯ ಕೇಂದ್ರ ಸ್ಥಾನ. ಈ ಆಶಾಕಿರಣ ಶಾಲೆಯು KSRTC ಬಸ್ ನಿಲ್ದಾಣದಿಂದ 2.5 ಕಿಲೋಮೀಟರ್ ಹಾಗೂ ರೈಲ್ವೆ ನಿಲ್ದಾಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶಿಕ್ಷಣ ಅರಸಿ ಬರುವಂಥ ಶಿಕ್ಷಕನ ಜೊತೆಗೆ ಊಟ, ವಸತಿ, ಔಷಧೋಪಚಾರ ಹಾಗೂ ಸಂಗೀತ, ತಾಳವಾದ್ಯ, ಕೈಕಸುಬು ಮತ್ತು ಕ್ರೀಡಾ ಚಟುವಟಿಕೆಗಳ ಸಲಕರಣೆಗಳನ್ನು ಸರ್ಕಾರ ಹಾಗೂ ದಾನಿಗಳ ನೆರವಿನಿಂದ 6 ರಿಂದ 16 ವರ್ಷದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ನೀಡಲಾಗುತ್ತದೆ. ಅಲ್ಲದೆ ಇಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಹೊಂದಿದ್ದು ಸುಸಜ್ಜಿತ ಬೋಧನಾ ಕೊಠಡಿಗಳು, ಗ್ರಂಥಾಲಯ, ಕಂಪ್ಯೂಟರ್ ಕೊಠಡಿಗಳನ್ನು ಹೊಂದಿದ್ದು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದ ವಸತಿ ಕೇಂದ್ರವನ್ನು ಹೊಂದಿದೆ. ಪ್ರಸ್ತುತ 22 ನೌಕರರನ್ನು ಹೊಂದಿರುವ ಸಂಸ್ಥೆ ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿಯಲ್ಲಿ ಪಾಠ ಬೋಧಿಸುತ್ತದೆ. ತರಬೇತಿ ಹೊಂದಿದ ಶಿಕ್ಷಕರಿದ್ದಾರೆ. ಅಲ್ಲದೆ ಕೈಕಸಬು, ಸಂಗೀತ, ಕ್ರೀಡಾ ಚಟುವಟಿಕೆ ಹೇಳಿಕೊಡುವಂಥ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಆರೋಗ್ಯ ಮತ್ತು ಶುಚಿತ್ವಕ್ಕೆ ಹೆಚ್ಚು ಒತ್ತು ನೀಡುವ ಈ ಸಂಸ್ಥೆಯ ಸಿಬ್ಬಂದಿಯು ಇಲ್ಲಿದ್ದಾರೆ. 1 ರಿಂದ 10ನೇ ತರಗತಿಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ಅಳವಡಿಕೆ ಇಲ್ಲಿನ ಮಹತ್ ಸಾಧನೆ. NBGK ಸಾಫ್ಟ್ವೇರ್ನೊಂದಿಗೆ ಆಧುನಿಕತೆಯಲ್ಲಿ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸಿಕೊಡುವ ತಂತ್ರಜ್ಞಾನವನ್ನು ಹೇಳಿಕೊಡುತ್ತಿರುವುದು ಈ ಸಂಸ್ಥೆಯ ಹೆಮ್ಮೆಯ ಸಂಗತಿ. ಇಲ್ಲಿ ಸಂಗೀತ ಅಂಧ ಮಕ್ಕಳಿಗೆ ಅವಿಭಾಜ್ಯ ಅಂಗವೇ ಆಗಿದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಇಲ್ಲಿ ಕಲಿಸಲಾಗುತ್ತದೆ. ತಾಳವಾದ್ಯ ಸಂಗೀತಕ್ಕೆ ಪೂರಕವಾಗಿ ತಬಲಾ, ಹಾರ್ಮೋನಿಯಂ, ಘಟ, ಮೃದಂಗ ವಾದ್ಯವನ್ನು ಕೂಡ ಇಲ್ಲಿ ಹೇಳಿಕೊಡಲಾಗುತ್ತದೆ. ಕೈಕಸಬು ಆಸಕ್ತರಿಗೆ ಬುಟ್ಟಿ ಹೆಣೆಯುವುದು, ಚೇರ್ ಮಾಡುವುದು, ಅಲಂಕಾರಿಕ ವಾಸ್ಗಳನ್ನು ತಯಾರಿಸುವುದು ಪೂರಕ ಶಿಕ್ಷಣವನ್ನು ಕೊಡಲಾಗುತ್ತದೆ. ಕ್ರೀಡಾ ಚಟುವಟಿಕೆ ಕೂಡ ಇಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು. ಚೆಸ್, ಅಥ್ಲೆಟಿಕ್ಸ್, ಕ್ರಿಕೆಟ್ನಂಥ ತರಬೇತಿಗಳನ್ನು ಕೊಡಲಾಗುತ್ತದೆ. ಈ ಶಾಲೆಯು ತನ್ನ 3 ದಶಕಕ್ಕೂ ಹೆಚ್ಚಿನ ಅವಧಿಯಲ್ಲಿ ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನವಾಗಿರುವ ಹಿರಿಮೆ ಈ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಆಸ್ತಿಯಾದ JM ಶಹಾದ್ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಪುರಸ್ಕೃತರು. ಈ ಸಂಸ್ಥೆಯಿಂದ ಬಂದವರು ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದಂತಹ ವಿಜೇತರಾದ ರಕ್ಷಿತಾ ರಾಜ್, ರಾಘವಿ, ಕರಾಟೆಪಟು ಮಂಜಪ್ಪ, ಜೊತೆಗೆ ಪ್ರಸ್ತುತ ಅಂಧರ ಕ್ರಿಕೆಟ್ ತಂಡದ ನಾಯಕರಾಗಿರುವ ಡಾಕ್ಟರ್ ಸುನಿಲ್ ರಮೇಶ್ ಅಂತ ಕ್ರೀಡಾಪಟುವನ್ನು ಈ ದೇಶಕ್ಕೆ ಕೊಡುಗೆ ನೀಡಿದ ಸಂಸ್ಥೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇಲ್ಲಿ ಉತ್ತಮ ಪೋಷಕಾಂಶಯುಕ್ತ ಆಹಾರ, ಹಾಲು, ಹಣ್ಣು, ತಿಂಡಿ, ಊಟ, ಸಂಜೆ ಕಾಫಿ, ಇದರ ಜೊತೆಗೆ ಮಕ್ಕಳನ್ನು ನೋಡುವ ಪೋಷಕರು ಕೂಡ ಇಲ್ಲಿ ತಂಗುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಹೆಮ್ಮೆ ಈ ಸಂಸ್ಥೆಗೆ. ವಿಕಲಚೇತನರಿಗೆ ಅಗತ್ಯವಾಗಿ ಬೇಕಾದಂಥ ಬಸ್ ಪಾಸ್, ರೈಲ್ವೆ ಪಾಸ್, ಅಂಗವಿಕಲ ಗುರುತಿನ ಚೀಟಿ, ವಿಕಲಚೇತನ ಇಲಾಖೆಯಿಂದ ಕೊಡಲಾಗುವ ಲ್ಯಾಪ್ಟಾಪ್, ವಾಕಿಂಗ್ ಸ್ಟಿಕ್, ಕಲಿಕೋಪಕರಣ ಮುಂತಾದವುಗಳನ್ನು ಉಚಿತವಾಗಿ ಕೊಡಿಸಿಕೊಡಲಾಗುವುದು. ಇಲ್ಲಿ ಕಲಿತ ಮಕ್ಕಳು ಸ್ಥಳೀಯ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ 106 ವಿದ್ಯಾರ್ಥಿಗಳೊಂದಿಗೆ ಸಾಧನೆ ಮಾಡಿ ಪ್ರಸ್ತುತ ಉಪನ್ಯಾಸಕರಾಗಿ, ಸಂಗೀತ ಶಿಕ್ಷಕರಾಗಿ, ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಗಳಾಗಿ, ಬ್ರೈನ್ ಲಿಪಿಯನ್ನು ಹೇಳಿಕೊಡುವ ವಿಶೇಷ ಶಿಕ್ಷಕರಾಗಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಕಲಿಯಲು ನಿಯಮಾನುಸಾರ ಯಾವುದೇ ಶುಲ್ಕವಿಲ್ಲ. ದಾಖಲೆ ಮಾಡಿಕೊಳ್ಳುವಂತಹವರಿಗೆ ಸಾಧನೆಗೈದು ಇಲ್ಲಿಂದ ನಮ್ಮೊಂದಿನ ಸಂಸ್ಥೆಯ ಹೆಮ್ಮೆಯ ಆಶಾಕಿರಣವಾಗಿ ಹೊರಹೊಮ್ಮುತ್ತಾರೆ. ಈ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಂದ ನಾವು ಸಾಂಸ್ಕೃತಿಕ ಕಾರ್ಯವನ್ನು ವೀಕ್ಷಿಸುವ ಅಭೂತಪೂರ್ವ ಅವಕಾಶವನ್ನು ಪಡೆದುಕೊಂಡಿದ್ದೇವೆ. ಅದಕ್ಕೆ ಈ ದೇವಿಯ ಅನುಗ್ರಹವೇ ಸಾಕ್ಷಿಯಾಗಿದೆ. ಈ ಎಲ್ಲ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಆಡಳಿತ ಮಂಡಳಿಯ ಮುಖ್ಯೋಪಾಧ್ಯಾಯರಾದ HL ಲಕ್ಷ್ಮಣಗೌಡ, ಶಿಕ್ಷಕರಾದ NP ರವಿ ಹಾಗೂ ವಾರ್ಡನ್ GT ಸುಧಾರ್ ಅವರು ಸೇರಿದಂತೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ನಿಮಗೆಲ್ಲ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ಮತ್ತೊಂದು ಅತ್ಯಂತ ಹೆಮ್ಮೆಯ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ವರ್ಷದಿಂದ ದೇವರನ್ನು ಅಲ್ಲಿ ಇಲ್ಲಿ ಹುಡುಕುವ ಮೊದಲ ನಮ್ಮ ಮಧ್ಯದಲ್ಲಿರುವವರನ್ನೇ ನಾವು ಕಾಣಬೇಕು ಅನ್ನೋದಕ್ಕೆ ಸಾಕ್ಷಿ JP ಕೃಷ್ಣೇಗೌಡರು. ಅವರಿಗೆ ಈ ದೇವಿ 106 ವರ್ಷಗಳಷ್ಟು ಆಯಸ್ಸನ್ನು ಕೊಟ್ಟು ಈ ಸಂಸ್ಥೆಯನ್ನು ಮೇರು ಎತ್ತರಕ್ಕೆ ತಗೊಂಡೋಗುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಶೇಷ ಸಾಧನೆಯನ್ನು ಈ ವರ್ಷದಿಂದ ಪ್ರಾರಂಭಿಸಿದ್ದಾರೆ. ಈ ವಿಚಾರಕ್ಕೆ ನೀವೇನಾದ್ರು ಚಪ್ಪಾಳೆ ತಟ್ಟಲಿಲ್ಲ ಅಂದರೆ ಖಂಡಿತ ನೀವು ಇವತ್ತು ಚಲಾವಣೆಯಲ್ಲಿರುವ 2,000 ರೂಪಾಯಿ ನೋಟ್ ಹಾಕ್ತೀರಾ. ಯಾಕೆ ಅಂದರೆ ಈ ವರ್ಷದಿಂದ 1ನೇ ತರಗತಿಯ ಮಗು ದಾಖಲಾದರೆ ಶಾಲೆಗೆ ಆ ಮಗುವಿನ ಹೆಸರಿಗೆ 10,000 ರೂಪಾಯಿಗಳನ್ನು ಬಾಂಡ್ ಮಾಡಿ ಇಡ್ತಾರೆ. ಇದು ತಮಾಷೆಯ ಸಂಗತಿಯಲ್ಲ. ಈ ಒಂದು 10,000 ರೂಪಾಯಿಗಳನ್ನು ಮಗು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಈ ಶಾಲೆಯಿಂದ ಹೊರಗೆ ಹೋಗುವಾಗ ಆ ಮೊತ್ತ ಎಷ್ಟಾಗಿರ್ತದೋ ಆ ಮೊತ್ತವನ್ನು ಆ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೈಗೆ ಕೊಟ್ಟು ಕಳಿಸ್ತಾರೆ. ಅಂದರೆ ಇದು
ದೂರದೃಷ್ಟಿಯ ಒಂದು ಮಹತ್ ಕಾರ್ಯದ ಆಲೋಚನೆ. ಮಗು ಕೇವಲ 1ನೇ ತರಗತಿಗೆ ಬಂದು ದಾಖಲಾಗಿರ್ತದೆ, 10ನೇ ತರಗತಿಗೆ ಹೋಗುವಾಗ ತನ್ನ ಜೀವನೋಪಾಯಕ್ಕಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಕಟ್ಕೊಳ್ತದೆ, ಗುರುವಿನ ಪಾಠವನ್ನು ಕಲ್ತಿರ್ತದೆ, ಜೊತೆಗೆ ಆರ್ಥಿಕವಾಗಿ ನಾನೊಂದಿಷ್ಟು ಸದೃಢನಾಗಿದ್ದೇನೆ ಅಂತಕ್ಕಂಥ ಮುಂದಿನ ಮನೋಭಾವನೆಯೊಂದಿಗೆ ಮಗುವಿನ ಆತ್ಮಸ್ಥೈರ್ಯವನ್ನು ಹೆಚ್ಚಿ ಕಳಿಸುವಂಥ ಈ ಸಾಧನೆಯಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮ ಮುಂದುವರಿತದೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ತಾಯೇ ಎನ್ನ ಜನ್ನ ಬಿಡದೆ ಪಾಲಿಸಮ್ಮ ಮಾತಾಯೇ, ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ನಮ್ಮ ಮಾದೇವಿ ಶರಣಾಗಿ ಬಂದೆ ನಮ್ಮ ಮಾದೇವಿ, ಶರಣರನ್ನು ಕಾಪಾಡು ಮಾದೇವಿ, ಶರಣರನ್ನು ಕಾಪಾಡು ಮಾದೇವಿ. ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ಮೈಸಾಸುರನ ಕೊಂದೆಯಲ್ಲೇ ಮಾದೇವಿ, ಮೈಸಾಸುರನ ಕೊಂದೆಯಲ್ಲೇ ಮಾದೇವಿ, ನೀನೋ ಚಾಮುಂಡಿಯಾಗಿ ಬಂದೆಯಮ್ಮ ಮಾದೇವಿ, ನೀನೋ ಚಾಮುಂಡಿಯಾಗಿ ಬಂದೆಯಮ್ಮ ಮಾದೇವಿ. ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ, ಓಯ್ ದೇವಿ ರಮ್ಮ, ಎನ್ನ ಬಿಡದೆ ಪಾಲಿಸಮ್ಮ ಮಾದೇವಿ, ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ಬೀಜಾಸುರನ ಕೊಂದೆಯಲ್ಲೇ ಮಾದೇವಿ, ಬೀಜಾಸುರನ ಕೊಂದೆಯಲ್ಲೇ ಮಾದೇವಿ, ನೀನು ದುರ್ಗೆಯಾಗಿ ಬಂದೆಯಮ್ಮ ಮಾದೇವಿ, ನೀನು ದುರ್ಗೆಯಾಗಿ ಬಂದೇವಮ್ಮ ಮಾದೇವಿ. ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ರಕ್ತಾಸುರನ ಕೊಂದೆಯಲ್ಲೇ ಮಾತಾಯೇ, ರಕ್ತಾಸುರನ ಕೊಂದೆಯಲ್ಲೇ ಮಾದೇವಿ, ನೀನು ದುರ್ಗೆಯಾಗಿ ಬಂದೆಯಮ್ಮ ಮಾದೇವಿ, ನೀನು ಕಾಳಿಯಾಗಿ ಬಂದೆಯಮ್ಮ ಮಾದೇವಿ. ಅಮ್ಮ ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ಬೆಟ್ಟದ ಮೇಲೆ ನೆಲೆಸಿದ ಮಾದೇವಿ, ಬೆಟ್ಟದ ಮೇಲೆ ನೆಲೆಸಿರುವ ಮಾದೇವಿ, ಬಂದಂತ ಭಕ್ತರನ್ನು ಪೊರೆಯುವಳು, ಬಂದಂತ ಭಕ್ತರನ್ನು ಕಾಯುವಳು. ಅಮ್ಮ ನಿನ್ನ ನಂಬಿ ಬಂದೆ ಮಾದೇವಿ,
ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ, ಎನ್ನ ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ, ಬೆನ್ನ ಬಿಡದೆ ಪಾಲಿಸಮ್ಮ ಮಾದೇವಿ. ಸಂಗೀತ ಶಿಕ್ಷಕಿಯಾದ ಭಾಗ್ಯ ಮೇಡಮ್ ಇವರಿಂದ ಒಂದು ಗೀತೆ. ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ.